ನನ್ನಷ್ಟು ದುರದೃಷ್ಟವಂತ ಮಗ ಇನ್ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನಿಸ್ತೈತೆ ಶಾರದವ್ವ. ಹುಡ್ತಿದ್ದಂಗೆ ಅವನ್ ಕಳ್ಕಂಡೆ. ದಿಟ್ಟವಾದವ್ವ ಯಾರು ಅಂತಲೇ ಗೊತ್ತಿಲ್ಲದೆ ಇನ್ಯಾರನ್ನೂ ಅವ್ವ ಅನ್ಕೊಂಡು ಬೆಳೆದೆ. ಅವ್ವ ಹೋದ್ಮ್ಯಾಕೆ ನನ್ನವ್ವ ಇನ್ನೂ ಬದುಕವಳೆ ಅಂತ ಎಲ್ರ ತವ ಹೇಳ್ಕೊಂಡು ಓಡಾಡ್ತಿದ್ದೆ. ಈಗ ನನ್ನ ಎತ್ತ ತಾಯಿ ಯಾರು ಅಂತ ಗೊತ್ತಾದ್ಮ್ಯಾಕೆ ಅವಳನ್ನೇ ಕಳ್ಕೊಬಿಟ್ಟೆ. ಥು, ಪಾಪಿ ಪಾಪಿ ನಾನು. ರಾಮ, ಹಂಗೆ ಅನ್ಬೇಡಕ್ಕಲ್ಲ. ದಿಟ್ವಾದ ಪಾಪಿ ನಾನು ಕಲ್ಲ ರಾಮ. ಸತ್ಯನ ನಿನ್ನಿಂದ ಮುಚ್ಚಿಟ್ಟು ಮೋಸ ಮಾಡಿಬಿಟ್ಟೆ. ನನಗೆ ನನಗೆ ಕ್ಷಮಿಸ್ಬಿಡ್ಲ ರಾಮ, ಕ್ಷಮಿಸ್. ಇಲ್ಲಪ್ಪಯ್ಯ, ನಿಮ್ದೇನು ತೆಪ್ಪಿಲ್ಲ. ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿಮ್ಮನ್ನ ನೋಯಿಸ್ಬಿಟ್ಟೆ. ನೀವ್ಯಾಕೆ ನನ್ನಿಂದ ದಿಟ ಮುಚ್ಚಿಟ್ಟಿದ್ರಿ ಅನ್ನೋದು ನಂಗೆ ಈಗ ಅರ್ಥ ಆಯ್ತೈತೆ ಅಪ್ಪಯ್ಯ. ಅವಂಗೆ ಎಲ್ಲ ಕಡೆಯಿಂದನೂ ಪ್ರಾಣಾಪಾಯ ಇತ್ತು ಅನ್ನೋದು ನಿಮಗೆ ಸಂದಾಗ ಗೊತ್ತಿತ್ತು. ಅದಕ್ಕೆ ಅವ್ವ ಯಾರು ಅಂತ ಗೊತ್ತಾಯ್ತಿದ್ದಂಗೆ ಅವ್ರನ್ನ ಕೊಂದಾಕವ್ರೆ ಅಂತಂದರೆ ಇಲ್ಲಪ್ಪಯ್ಯ, ಅವ್ರನ್ನ ಸುಮ್ಕೆ ಬಿಡಬಾರ್ದು. ಅವ್ರು ಯಾರು ಅಂತ ಗೊತ್ತಾದರೆ ಮಾತ್ರ. ರಾಮ ರಾಮ, ಆ ಥರ ಬೇಡಕ್ಕಲ್ಲ. ನನಗಿರೋ ನೀನೊಬ್ಬನೇ. ಇಲ್ಲಪ್ಪಯ್ಯ, ನಾನಿನ್ನ ಬಿಟ್ಟೋಕಿಲ್ಲ. ಕೊನೆ ಗಂಟ ನಿನ್ನ ಜೊತೆಗಿದ್ದೇ ಇರ್ತೀನಿ. ಕಂಪ್ಯೂಟರ್ ವೈರಸ್ ಕ್ಲೀನ್ ಮಾಡೋದಕ್ಕೆ ಹೋದ್ರೆ ದೇಹಕ್ಕೆ ಬಂದು ಸೇರ್ಕೊಳ್ತಾನೆ. ಈ ಅಪ್ಪ ಮಗನ ದೂರ ಮಾಡೋದಕ್ಕೆ ನೋಡಿದಷ್ಟು ಇನ್ನು ಅಂಟ್ಕೊಳ್ತಿದಾರಲ್ಲ. ಈ ಮನೆಗೆ ಬಂದು ಆ ಕೋಣ ಮತ್ತೆ ಟೀಚರ್ ಟೆಂಟ್ ಹಾಕೊಂಡು ಕೂತಿದ್ದಾರೆ. ಕರ್ಮ, ಆ ಹಾಳಾದ ಮುದುಕಿ ಸಾವಿಂದ ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಎಲ್ಲ ಇವರೇ ಒಂದಾಗ್ಬಿಟ್ರು. ಮುದುಕಿ ಸಾಯ್ದೇನೆ ಬದುಕಿರ್ಬೋದಿತ್ತು. ಅಕ್ಕ, ನೀವು ಟೆನ್ಷನ್ ಮಾಡ್ಕೊಂಡ್ರೆ ತೊಂದರೆ ನಿಮಗೆಯ. ಅಲ್ಲ, ನಾನು ಯಾಕೆ ಹೇಳ್ತೀನಿ ಅಂದರೆ, ಸಾವಿನ ಮನೆಯಾಗೆ ಅಲ್ಲಿ ತೋರಿಸ್ಕೊಂಡು ಓಡಾಡೋರೆಲ್ಲ ಕೆಟ್ಟವ್ರಾಯ್ತಾರಕ್ಕ. ಅಂಥದ್ರಾಗೆ ನೀವು ಮಖ ಸಿಂಡಿಸ್ಕೊಂಡಿದ್ರೆ ಎಲ್ರ ಗಮನನೂ ನಿಮ್ಮ ಯಾಕೆ ಬರೋ ಚಾನ್ಸು ಸಾನೇ ಐತೆ. ಯಾವಾಗ ಏನು ಮಾಡಬೇಕು, ಹೇಗಿರಬೇಕು ಅಂತ ನೀನು ನನಗೆ ಹೇಳೋದಕ್ಕೆ ಬರಬೇಡ. ಅಕ್ಕ, ಇರಿ ಅಕ್ಕ. ನೀವು ಆ ಕೋಣ ಮತ್ತು ಟೀಚರ್ ಮನೆಗೆ ಬಂದಿದ್ದಾರೆ ಅಂತ ಕೋಪದಾಗ ಮಾತಾಡ್ತಿದ್ದೀರಿ. ನಿಮ್ಮ ಮುಂದೆ ಅವ್ರು ಏನೂ ಇಲ್ಲ ಕಣಕ್ಕ. ಸುಮ್ಕೆ ಯಾಕೆ ಟೆನ್ಷನ್ನು? ಟೆನ್ಷನ್ ಆಗದೆ ಇನ್ನೇನೆ ಮಾಡಲಿ. ನಾನು ಎಷ್ಟೆಲ್ಲ ಪ್ಲಾನ್ ಮಾಡಿ ಅವ್ರನ್ನ ಬೀದಿಗೆ ತಂದಿದ್ದೆ. ಆದರೆ ಈಗ ಎಲ್ಲ ಸರಿ ಮಾಡಿಕೊಂಡು ಮೊದಲಿಂದ ಶುರು ಮಾಡ್ತಿದ್ದಾರೆ. ಹಾಗಾದರೆ ನಾನು ಪ್ಲಾನ್ ಮಾಡಿದೆಲ್ಲ ವೇಸ್ಟಾ? ಅದು ಹೆಂಗಕ್ಕ ಎಷ್ಟಾಯ್ತೈತೆ? ನೀವೀಗಲೂ ಮನ್ಸು ಮಾಡಿದ್ರೆ ಏನು ಬೇಕಾನ ಮಾಡ್ಬೋದಕ್ಕ. ಆತರದಾಗ ಏನಾನ ಮಾಡಕ್ಕೆ ಹೋದ್ರೆ ತೆಪ್ಪಾಯ್ತೈತೆ. ನೀವು ಒಂದು 2 ಕಣ್ಣೀರು ಹಾಕಿ ಎಲ್ರೆದ್ರಿಗೂ ಡ್ರಾಮಾ ಮಾಡಿದ್ರೆ ಆಗ ನಿಮ್ಮ ಯಾಕೆ ಯಾರಿಗೂ ಡೌಟ್ ಬರೋಕ್ಕಿಲ್ಲ ಅಕ್ಕ.
ರಾಮವ್ರೆ, ನಿಮ್ಮನ್ನ ಎಷ್ಟೇ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡಿದ್ರು ನಿಮ್ಮ ನೋವನ್ನ ಪೂರ್ತಿಯಾಗಿ ಹೋಗ್ಸೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ನಿಮ್ಮನ್ನ ಈ ರೀತಿ ನನ್ನಿಂದ ನೋಡೋಕ್ಕಾಗಲ್ಲ. ನನಗೆ ದುಃಖಕ್ಕಿಂತ ನನ್ನ ಮೇಲೆ ನನಗೆ ಕೋಪ ಬರ್ತೈತಮ್ಮವ್ರೆ. ನಮ್ಮ ಅವ್ವನ ಉಳಿಸ್ಕೊಳಕ್ಕೆ ಆಗ್ಲಿಲ್ವಲ್ಲ ಅನ್ನೋ ಕೋಪ. ನಮ್ಮ ಅವ್ವಗೆ ಹಿಂಗೆ ಮಾಡ್ದವ್ರನ್ನ ಏನು ಮಾಡೋಕ್ಕಾಯ್ತಲ್ವಲ್ಲ ಅನ್ನೋ ಕೋಪ. ಇಲ್ಲ ನಮ್ಮವ್ರೆ, ನಾನಂತೂ ಅವ್ರನ್ನ ಸುಮ್ಕೆ ಬಿಡೋಕ್ಕಿಲ್ಲ. ನಿಮ್ಮ ಕೋಪ ನಮ್ಗೆ ಅರ್ಥ ಆಗುತ್ತೆ ರಾಮವ್ರೆ. ಆದರೆ ಇದನ್ನೆಲ್ಲ ಮಾಡಿರೋದು ನಂದಿತ್ ಅವ್ರಂತ ನನ್ನ ಒಳ ಮನಸ್ಸಲ್ಲಿ ಯಾಕೋ ಸಂಶಯ ಮೂಡ್ತಿದೆ. ಇದನ್ನು ಬರೀ ಬಾಯಿ ಮಾತಲ್ಲಿ ನಿಮಗೆ ಹೇಳೋದಕ್ಕಿಂತ ನಂದಿತ್ ಅವರೇ ಅಪರಾಧಿ ಅಂತ ಕಾನೂನು ಮೂಲಕ ಸಾಬೀತುಪಡಿಸ್ಬೇಕು. ಅವ್ವ ಯಾರಿಗೂ ಅನ್ಯಾಯ ಮಾಡಿಲ್ಲ. ಅವಂಗೆ ಯಾರಾದರೂ ಶತ್ರುಗಳಿದ್ರು ಅಂದರೆ ಅದನ್ನ ನಂಬಕ್ಕೂ ಆಯ್ತಿಲ್ಲ. ಯಾಕೆ ಹಿಂಗಾಯ್ತು ನಮ್ಮವ್ರೆ? ಅವ್ವ ಏನು ತಪ್ಪು ಮಾಡಿದ್ರು? ಇಷ್ಟು ದಿನ ಅವ್ರು ನಿಮ್ಮನ್ನ ಮಗ ಅಂತಾನೆ ಕರೆದ್ರು, ಅಷ್ಟೇ ಕಾಳಜಿಯಿಂದ ನೋಡಿಕೊಂಡ್ರು ಕೂಡ. ನಮ್ಮ ಜೊತೆ ಕಡಿಮೆ ಟೈಮ್ ಇದ್ರೂ ಜೀವನ ಕಲಿಸ್ಕೊಟ್ಟು ಹೋದ್ರು. ಆದರೆ ಅದ್ರ ಜೊತೆ ಒಂದು ದೊಡ್ಡ ಕಂಟಕನೂ ಇದೆ. ಕಂಟಕನ? ಪ್ರಾಣಹಾನಿ. ನೀವು ವೆರಿ ವೆರಿ ಗುಡ್ ಬಾಯ್. ರಾಮವ್ರೆ, ತಪ್ಪು ಅದು. ನಮ್ಮವ್ರೆ, ನಾನು ಪಕ್ಕಾ ಶ್ರೀರಾಮಚಂದ್ರನಯ್ಯ. ಇದುವರೆಗೂ ನಿಮ್ಮನ್ನ ಬಿಟ್ಟು ಬೇರೆ ಯಾರನ್ನೂ ಕಣ್ಣೆತ್ತು ನೋಡಿಲ್ಲ, ಗೊತ್ತಾ? ಇದು ಪೆದ್ದ ಬೈಲು ಅಂದ್ರೆ ಅಮ್ಮಂಗೆ ಗುಡ್ ಬಾಯ್ ಎಲ್ಲ ಹೇಳೋದು, ಗುಡ್ ಗರ್ಲ್. ರಾಮ, ಒಂದೇ ಒಂದು ತುತ್ತು ತಿನ್ಲ ರಾಮ. ರಾಮ, ಅಣ್ಣ, ನೀನೇ ಹಿಂಗೆ ಕುಂತಿದ್ರೆ ಹೆಂಗೆ? ಅಲ್ಲ, ಪ್ರಪಂಚನೇ ಕೊಚ್ಕೊಂಡು ಹೋದ್ರೂ ಹೊಟ್ಟೆ ಮೋಸ ಮಾಡಬಾರ್ದು ಕಲ ಮಂಜ ಅಂತ ನೀನೇ ಆಗಾಗ ಹೇಳ್ತಿದ್ದೆ. ಈಗ ನೀನೇ ಊಟ ನೀರು ಬಿಟ್ಟು ಕುಂತಿದ್ದೀರಣ್ಣ. ರಾಮ, ನೀನೇನು ತಿಂದಿಲ್ಲ ಅಂದರೆ ಸಾಹೇಬ್ರೂ ಊಟ ಮಾಡೋಕ್ಕಿಲ್ಲ ಕಲ್ಲ. ತಗೊಳ್ಳ ಶಾರದಕ್ಕ, ಕೊಡಿ ಕೊಡಿ ಶಾರದಕ್ಕ. ನಿನ್ನೆಯಿಂದ ಒಂದು ತುತ್ತು ತಿಂದಿಲ್ಲ. ಸಾಹೇಬ್ರೂ ಹಂಗೆ ಅವರೇ. ಯಾರಿಗೆ ಯಾರು ಸಮಾಧಾನ ಹೇಳೋದು ನನಗಂತೂ ಗೊತ್ತಾಗಕ್ಕಿಲ್ಲ. ರಾಮವ್ರೆ, ನೀವೀಗ ಮಾವನ ಆರೋಗ್ಯಕ್ಕೋಸ್ಕರ ಆದರೂ ಊಟ ಮಾಡಲೇಬೇಕು. ನೀವು ಹೀಗೆ ಕೂತಿದ್ರೆ ಮಾವನು ಅದೇ ಬೇಜಾರಲ್ಲಿರ್ತಾರೆ. ನೀವು ನಾರ್ಮಲ್ ಆದರೆ ಮಾತ್ರ ಮಾವನು ಸರಿ ಹೋಗೋದು. ನೀವು ದಿನನಿತ್ಯದ ಕಾರ್ಯಕ್ಕೆ ಹಿಂತಿರುಗಿದ್ರೆ ಮಾವ ಸರಿ ಹೋಗ್ತಾರೆ. ರಾಮವ್ರೆ, ಊಟ ಬಿಡಬೇಡಿ.
ಪ್ಲೀಸ್ ಬನ್ನಿ ಮಾವನ ರೂಮ್ಗೆ ಹೋಗೋಣ. ಎದ್ದೇಳಿ ರಾಮೋರೆ. ಶಾರದಕ್ಕ, ಅಮ್ಮ, ಅಪ್ಪಯ್ಯ, ಅವನ ಮೇಲೆ ನೀವು ಮಡಗಿದ ಪಿರುತಿಗೆ ಬೆಲೆ ಕಟ್ಟಕ್ಕಾಗಿಲ್ಲ. ಪ್ರತಿ ಕಿತ ನೀವು ಅವನ ಬಗ್ಗೆ ಹೇಳುವಾಗ ನಂಗೆ ಚಿಕ್ಕ ವಯಸ್ಸಲ್ಲಿ ನಮ್ಮವ್ವ ದ್ಯಾವ್ತೆಯಾಗಿ ಕಾಣೋಳು. ನಾನು ನನ್ನ ಅವನ ಮೊದಲು ನೋಡಿದ್ದು ನಿಮ್ಮ ಕಣ್ಣಲ್ಲೇ ಅಪ್ಪಯ್ಯ. ಆದರೆ ಅವ್ವ ಬದುಕಿರೋವಾಗ ನಾನು ನೀವು ಒಂದು ದಿವಸನೂ ಅವ್ರ ಎದುರಿಗೆ ಒಟ್ಟಿಗೆ ಇರಲಿಲ್ಲ. ಈಗಲೂ ಹಂಗೆ ಇದ್ದರೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತಾಯ್ತಾ ಹೇಳಿ? ಹಾಂ, ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನಾವೆಲ್ಲರೂ ನಗ್ನಗ್ತಾ ಕೊಡಮ್ಮ, ಕೊಡು. ಕೊಡಿ ನಮ್ಮವ್ರೆ.
ಅಮ್ಮ ಮೇಡಮ್ ಬಂದರು ಕಣೋ. ಯಾಕ್ರೋ ಆಫ್ ಆಗದಿರೋ ಅಲಾರಾಮ್ ಥರ ಗಂಟೆಗೊಂದ್ಸಲ ನನಗೆ ಫೋನ್ ಮಾಡಿ ಟಾರ್ಚರ್ ಕೊಡ್ತಿದ್ದೀರಾ. ನಿಮಗೇನು ಸೆಟಲ್ ಮಾಡಬೇಕು ನಾನು ಸೆಟಲ್ ಮಾಡಿದ್ದೀನಿ ತಾನೆ, ಮತ್ತೇನು ಪ್ರಾಬ್ಲಮು? ಏನಾದರೂ ಬೊಗಳಿ. ಮೇಡಮ್, ಕೆಲಸ ನಿಮ್ಮ ಕಡೆಯಿಂದ ಸರಿಯಾಗಿ ಆಗಿತ್ತು ಮೇಡಮ್. ಆದರೆ ಏನಾದರೆ ಪೊಲೀಸ್ನವರು ತುಂಬ ಎಂಕ್ವೈರಿ ಮಾಡ್ತಾ ಇದ್ದಾರೆ ಮೇಡಮ್. ಅದು ಅಲ್ಲದೆ ಸತ್ತಿರೋ ಅಮ್ಮ ಅಪ್ಪಣ್ಣ ಸಾಹೇಬ್ರ ಮನೆಯವರು ಅಂತ ಗೊತ್ತಾದ ಮೇಲಂತೂ ನಮ್ಗೆ ಇಲ್ಲಿರೋದು ಕೆಂಡದ ಮೇಲೆ ನಿಂತಂಗಾಗಿದೆ ಮೇಡಮ್ ಅವರೇ. ಹೀಗೆ ಹೆದರ್ಕೊಂಡು ಸಾಯ್ತಿರಲ್ಲ, ನೀವದು ಹೇಗೂ ರೌಡಿಗಳಾದ್ರಿ? ಪೊಲೀಸ್ನವರು ಜೋರಾಗಿ ಇನ್ವೆಸ್ಟಿಗೇಟ್ ಮಾಡ್ತಿರೋ ಥರನೇ ತೋರಿಸ್ತಾರೆ. ಯಾಕೆ ಗೊತ್ತಾ? ಹೀಗೆ ಹೆದರ್ಕೊಂಡು ಯಾರಾದರೂ ಬಾಯಿ ಬಿಟ್ಟು ಸಿಕ್ಕಾಕೊಳ್ಳಿ ಅಂತ. ಎಕ್ಸಾಕ್ಟ್ಲಿ ಈಗ ನೀವು ಮಾಡ್ತಿರೋದು ಅದನ್ನೇ. ಅಲ್ಲ ಮೇಡಮ್, ಅಪ್ಪಿತಪ್ಪಿ ನಮ್ಮ ಬುಡಕ್ಕೆ ಬಂದ್ಬಿಡುತ್ತೆ ಅಂತ ಭಯ ಮೇಡಮ್. ಡೌಟ್ ಯಾಕೆ? ಪಕ್ಕ ನೀವೇ ತಗ್ಲಾಕೊಳ್ಳೋದು. ಮತ್ತಿನ್ನೇನು ಹೇಳ್ತಿದ್ದೀನಿ ತಾನೆ, ಹೀಗೆ ಹೆದರ್ಕೊಂಡು ಸಾಯ್ಬೇಡಿ ಅಂತ. ಲುಕ್, ಒಂದು ವಿಷಯ ನೆನಪಲ್ಲಿ ಇಟ್ಕೊಳ್ಳಿ. ಅಪರಾಧಿ ಸಿಕ್ಕಾಕೊಳ್ಳೋದೆ ಭಯದಿಂದ, ಅವನು ಬದಲಾದ ನಡವಳಿಕೆಯಿಂದ. ತಪ್ಪು ಮಾಡಿದ್ರು ನಮ್ಮ ಪಾಡಿಗೆ ನಾವಿದ್ರೆ ಯಾವ ನಾಯಿನೂ ಮೂಸಲ್ಲ. ಅದನ್ನ ಬಿಟ್ಟು ಈ ರೀತಿ ಹೆದರ್ಕೊಳ್ತಾ ಇದ್ರೆ ಅವ್ರು ಅರೆಸ್ಟ್ ಮಾಡೋದಕ್ಕೂ ಮುಂಚೆ ನೀವೇ ಸರೆಂಡರ್ ಆಗ್ತೀರಾ. ಮೇಡಮ್, ನಾವು ನಿಮ್ಮನ್ನ ನಂಬ್ಕೊಂಡ್ಬಂದವರು, ನೀವೇ ಏನಾದರೂ ಮಾಡಿ ಮೇಡಮ್. ಕೊರಗಬೇಡ, ನಾನು ನೋಡ್ಕೋತೀನಿ. ನಾನು ಹೇಳೋವರೆಗೂ ನೀವಿಬ್ಬರು ಈ ಊರಲ್ಲಿ ಕಾಣಿಸ್ಕೋಬಾರ್ದು. ಎಲ್ಲಾದರೂ ತಪ್ಪಿಸ್ಕೊಂಡಿರಿ. ಎಲ್ಲ ಸೆಟ್ಲ್ ಆದಮೇಲೆ ನಾನೇ ಕರ್ಸ್ಕೋತೀನಿ. ಒಂದು ನಿಮಿಷ. ತಗೊಳ್ಳಿ, ಯಾರ ಕಣ್ಣಿಗೂ ಕಾಣಿಸ್ಕೋಬೇಡಿ. ಹೋಗಿ. ಸರಿ ಮೇಡಮ್, ಬರ್ತೀವಿ ಮೇಡಮ್.